ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಮರಿ ಮಾಡಿದ್ವಿ. ಅದೇ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ವಿಡಿಯೋ ಮಾಡಿದ್ದೆ. ಈ ಒಂದು ಮರಿನ ಕಡಿದ್ಬಿಟ್ಟು ಈ ಥರ ನಾವು ಇಟ್ಕೊಂಡು ಅದರಲ್ಲೇ ನಾವು ಎಲ್ಲ ಡ್ರೈ ಮಸಾಲೆ ಹಾಕ್ಕೋತೀನಿ. ಆಮೇಲೆ ಏನು ಗೊತ್ತಾ, ನಾವು ಯಾವ ಕೊಬ್ಬರಿ ಏನು ಮಸಾಲೆನೂ ಇದಕ್ಕೆ ರುಬ್ಕೊಂಡು ಹಾಕ್ಕೊಳ್ಳಲ್ಲ. ನಾನು ಇದೇ ಥರ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಸರಿ ಟ್ರೈ ಮಾಡಿ. ಇಲ್ಲಿ ನೋಡಿ, ಅಚ್ಚ ಖಾರದ ಪುಡಿ ಅಂದರೆ ನಮ್ಮದು ಮಸಾಲೆ ಖಾರ. ಉತ್ತರ ಕರ್ನಾಟಕ ಅಂದರೆ ಮಸಾಲೆ ಖಾರನೇ ಇರುತ್ತೆ ನಮ್ಮದು. ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಗರಂ ಮಸಾಲೆ ಎಲ್ಲ ಹಾಕಿಬಿಟ್ಟು ಅದನ್ನು ಕಲಸಿ ಎಣ್ಣೆ ಹಾಕಿ ಕಲಸಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಒಂದು ಪಾತ್ರೆ ಇಟ್ಕೊಂಡು ಆನ್ ಮಾಡಿಬಿಟ್ಟು ಸ್ಟೋವ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು, ಆಮೇಲೆ ಫ್ಯಾಟ್ ಇರುತ್ತಲ್ಲ, ಆಮೇಲೆ ಮಟನ್ನು ಕೊಬ್ಬು ಇರುತ್ತಲ್ವ ಅದನ್ನು ಹಾಕ್ಕೊಂಡು ಮರಿ ಕೊಬ್ಬು ಹಾಕಿ ಅದನ್ನು ಕರೆಸ್ಕೊತಾ ಇದ್ದೀವಿ. ಅದು ಯಾಕಂದರೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಇದು ಮಟನಲ್ಲಿ ಕೊಬ್ಬು ಇರುತ್ತಲ್ವ, ಜಾಸ್ತಿ ಎಣ್ಣೆ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡ್ತೀನಿ. ನಂದು ಯಾವುದೇ ಅಡುಗೆ ಇದ್ರೂ ನಾನು ಎಣ್ಣೆ ಕಮ್ಮಿನೇ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಕಲಿಸ್ಕೊಂಡು ಡ್ರೈ ಮಸಾಲೆ ಹಾಕ್ಬಿಟ್ಟು ಮಟನ್ ಕಲಿಸ್ಕೊಂಡು ಮಾಡಿದ್ರೆ ಅಷ್ಟು ರುಚಿಯಾಗಿರುತ್ತಂದರೆ ನೀವು ಒಂದು ಸಾರಿ ಟ್ರೈ ಮಾಡಿ. ಆಮೇಲೆ ನನಗೆ ಹೇಳಿ, ಕಮೆಂಟಲ್ಲಿ ತಿಳಿಸಿ ನನಗೆ ಯಾವ ಥರ ಆಗಿತ್ತು. ನಿಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ ಮಾಡ್ತಾಯಿದ್ರೆ ಯಾವಾಗಲಾದರೂ ಈ ಥರ ಮಾಡ್ಕೊಳ್ಳಿ. ಈ ರೆಸಿಪಿನ ನಾನು ಮಾಡಿರೋ ಥರ ಇದೇ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ನೀವು ಈ ಮಟನ್ ರೆಸಿಪಿನ ಮಾಡ್ಕೋಬೋದು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಮನೇಲೇ ರುಬ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ 2 kg ಟೊಮಾಟೋನ ಇದಕ್ಕೆ ರುಬ್ಕೊಂಡು ಹಾಕ್ಕೋತಾ ಇದ್ದೀನಿ. ಯಾವ ಕಾಯಿನೂ ರುಬ್ಬಿ ಹಾಕಲ್ಲ ನಾನು, ಬೇರೆ ಮಸಾಲೆ ಏನೂ ರುಬ್ಬಲ್ಲ. ಆಮೇಲೆ ಮಟನಲ್ಲೇ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮಟನ್ ಜೊತೆನೇ ಕಲಿಸ್ಕೋಬೇಕು. ಆಮೇಲೆ ಇಲ್ಲಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಸಾಲೆನೂ ಚೆನ್ನಾಗಿ ಬೆಂದಿದೆ. ಹಸಿ ವಾಸನೆ ಹೋದ್ಮೇಲೆ ಮಟನ್ನ ಅದರ ಒಳಗೆ ಹಾಕ್ಕೋಬೇಕು. ಹಾಕಿಬಿಟ್ಟು ಇದನ್ನು ಕಲಿಸ್ಬೇಕು. ಇದರಲ್ಲಿ ಈಗಲೇ ನೀರು ಹಾಕಲ್ಲ, ಕಲಸಿ ಇದು ನೀರು ಬಿಡುತ್ತೆ. ಮಟನು ನೀರು ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಉಪ್ಪು ಖಾರ ಎಲ್ಲ. ಆಮೇಲೆ ಇದು ಚೆನ್ನಾಗಿ ತಿನ್ನುವಾಗ ಟೇಸ್ಟ್ ಬರುತ್ತೆ. ನೋಡಿ, ಸ್ಟೋವ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಈ ಥರ ನಾವು ಕೈಯಿಂದ ಕಲಿಸ್ಕೋತಾ ಇರಬೇಕು. ಇಲ್ಲ ಅಂದರೆ ಸ್ಟೋವ್ ಜಾಸ್ತಿ ಮಾಡಿಬಿಟ್ರೆ ಇಲ್ಲಿ ಸುಟ್ಟು ಹೋಗುತ್ತೆ ಕೆಳಗಡೆ. ಇದಕ್ಕೆ ನೀವು ಒಂದು ಸ್ವಲ್ಪ ನೋಡಿಬಿಟ್ಟು ಇದನ್ನು ತೀರಿಸ್ಕೋಬೇಕು. ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕಲಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಮಟನ್ನು ಅದು ಗಟ್ಟಿ ಆಗುತ್ತೆ. ಆಮೇಲೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಗಟ್ಟಿ ಆದಮೇಲೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತಂತ ಮೇಲಿಂದ ಉಪ್ಪು ಹಾಕ್ತಾಯಿದ್ವಿ. ಇದಕ್ಕೆ ಜಾಸ್ತಿ ನೀರು ಹಾಕಲ್ಲ ನಾವು, ಒಂಥರ ಡ್ರೈ ಥರನೇ, ನಾವು ಗ್ರೇವಿ ಥರನೇ ಮಾಡ್ತಾಯಿದ್ದೀನಿ. ಗ್ರೇವಿಗೆ ಏನೇನೋ ಮಸಾಲೆ ಹಾಕ್ತಾರೆ, ಆದರೆ ನಾವು ಈ ಥರನೇ, ನಾವು ಜಾಸ್ತಿ ಮಸಾಲೆ ರುಬ್ದೇನೆ ಈ ಥರ ನಾವು ಗ್ರೇವಿ ರೆಡಿ ಮಾಡ್ತೀವಿ. ಇಲ್ಲಿ ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಮಟನ್ ಗಟ್ಟಿ ಆಗಿಬಿಟ್ಟಿದೆ. ಆವಾಗಲೇ ಎಷ್ಟು ಕಲ್ಸೋಕ್ಕೆ ಆಗ್ತಾ ಇರಲಿಲ್ಲ, ಈಗ ಉಂಡೆ ಥರ ಗಟ್ಟಿ ಆಗಿಬಿಟ್ಟಿದೆ ನೋಡಿ. ಮಟನ್ನು ಚೆನ್ನಾಗಿ ಮಸಾಲೆ ಇಟ್ಕೊಂಡು ಉಪ್ಪು ಖಾರ ಇಟ್ಕೊಂಡಿದೆ. ಈ ಥರ ಬೆಂದಾದಮೇಲೆ ಒಂದು ಸ್ವಲ್ಪ ಇದಕ್ಕೆ ನಾವು ಬಿಸಿ ನೀರು ಹಾಕ್ಕೋತೀವಿ. ಬಿಸಿ ನೀರು ಹಾಕ್ಬಿಟ್ಟು ನೋಡಿ, ಜಾಸ್ತಿ ನೀರು ಹಾಕಲ್ಲ, ಈ ಮಟನ್ ಎಷ್ಟು ಬೇಯಬೇಕು ಅಷ್ಟೇ ನೀರು ಹಾಕ್ಕೋತೀವಿ. ಹಾಕ್ಕೊಂಡು ಇದನ್ನು ಕಲಿಸ್ಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಒಂದು 15ರಿಂದ 20 ನಿಮಿಷ ನಾವು ಬೇಯಿಸ್ಕೊಂಡಾದ್ಮೇಲೆ ಮೇಲಿಂದ ಸ್ವಲ್ಪ ಗರಂ ಮಸಾಲೆ ಹಾಕ್ಬಿಟ್ಟು ಮಾಡಿದ್ರೆ ಈ ರೆಸಿಪಿ ರೆಡಿ ಆಗುತ್ತೆ.